ಮೂವಿ ಮಾತ್ರ ಸಖತ್ತಾಗಿದೆ. ಮೂವಿ ಮಾತ್ರ ತುಂಬ ಸಖತ್ತಾಗಿದೆ. ಬಾಸ್ 2.5 ವರ್ಷ ಕಾದಿಸಿದ್ರು ತುಂಬ ಫ್ಯಾನ್ಸಿಗೆ ಮೂವಿ ಚಚ್ಚಾಂಗ್ ಕೊಟ್ಟಿದ್ದಾರೆ. ಮೂವಿ ಮಾತ್ರ ಅಲ್ಟಿಮೇಟ್ ಇದೆ ಅಣ್ಣ. ಇಲ್ಲ ಒಂದ್ಸತಿ 10 ಸತಿ ನೋಡ್ಬೋದು ಮೂವಿ. ನಿಮಗೆ ಎಲ್ಲಿ ಬೋರ್ ಆಗಲ್ಲ, ಒಂದು ಚೂರು ಬೋರ್ ಆಗಲ್ಲ ಮೂವಿ. ಆ ಥರ ಮೂವಿ ಇದೆ. ಸಾಂಗ್ಸು ಫೈಟ್ಸ್ ಎಲ್ಲ ಅಲ್ಟಿಮೇಟ್ ಅಣ್ಣ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಕೇಳಂಗೆ ಇಲ್ಲ, ಹಂಗೆ ಹರಿದೋಗುತ್ತೆ. ಆ ಥರ ಇದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಬಾಸ್ ಒಂದೊಂದು ಫೈಟ್ ಹೊಡಿತಾ ಇದೆ, ಎಲ್ಲ ಎಗರೋಗುತ್ತಾರೆ. ಆ ಥರ ಮಾಡಿದ್ದಾರೆ. ಕನ್ನಡ ಇಂಡಸ್ಟ್ರಿಯಲ್ಲೇ ಸುದೀಪ್ ಅಣ್ಣ ಥರ ಆ್ಯಕ್ಟಿಂಗ್ ಯಾರು ಮಾಡೋಕ್ಕಾಗಲ್ಲ. ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅಭಿನಯ ಚಕ್ರವರ್ತಿ ಸುಮ್ಮನೆ ಕರೆದಿಲ್ಲ ನಮ್ಮ ಬಾಸ್ಗೆ, ಅದನ್ನು ಸಾಬೀತು ಮಾಡಿದ್ದಾರೆ ನಮ್ಮ ಬಾಸ್. ಈ ಥರ ಪಿಕ್ಚರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಮಾಡೋಕ್ಕಾಗಲ್ಲ. ಜೈ ಕಿಚ್ಚ ಬಾಸ್. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಮೂವಿ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಮ್ಯಾಕ್ಸಿಮಮ್ ಬಾಸ್ 2.5 ವರ್ಷ ಆದಮೇಲೆ ಬಾಸ್ ಕಿಚ್ಚ ಸರ್ ಬಂದಿದ್ದಾರೆ. ತುಂಬ ಚೆನ್ನಾಗಿದೆ. ಬರೀ ಆ್ಯಕ್ಷನ್ ಮೂವಿ ಅಂತಲ್ಲ, ಆ್ಯಕ್ಷನ್ ಅಂತೂ ಇದ್ದೇ ಇದೆ. ಆ್ಯಕ್ಷನ್ ಜೊತೆಗೆ ಒಂದು ಸ್ಟ್ರಾಂಗ್ ಸ್ಟೋರಿ ಇದೆ. ಸೆಕೆಂಡ್ ಹಾಫಲ್ಲಿ ಮಾಡೋದ್ರ ಹಿಂದೆ ಎಲ್ಲ ಮೋಟಿವ್ ಇದೆ. ಸೊ ಎಲ್ಲದಕ್ಕೂ ಕಾರಣ ಇದೆ. ಸ್ಟಾರ್ಕಾಸ್ಟ್ ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ವಿಜಯ್ ಕಾದೆ ಡೈರೆಕ್ಷನ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಸೂಪರ್ ಆ್ಯಕ್ಷನ್, ಸೂಪರ್ ಸ್ಟೋರಿ ಚೆನ್ನಾಗಿದೆ. ಥ್ಯಾಂಕ್ ಯು. ನಾನು ಯಾವತ್ತೂ ಸಿಗರೇಟ್ ಹಿಡ್ದಿಲ್ಲ. ನಮ್ಮ ಬಾಸ್ ಸಿಗರೇಟ್ ಸ್ಟೈಲು ಸ್ಟೈಲ್ ನೋಡಿದ್ರೆ ಸಿಗರೇಟ್ ಸೇರ್ಬೇಕಲ್ಲ, ನಿಶಾ ಏರ್ತೈತೆ ತಲೆಗೆ. ಅಷ್ಟಕ್ಕೊಂದು ಸೂಪರ್ ಆಗಿದೆ. ಬಾಯ್ಸೊಂದೆಲ್ಲ ಹೊಡಿತಾರೆ. ಮ್ಯಾಕ್ಸ್ ಹತ್ರ ಮಾತಾಡ್ಬೇಕಾರೆ ಮ್ಯಾಕ್ಸಿಮಮ್ ವಾಲ್ಯೂಮ್ ಇರಬೇಕು. ಜೈ ಕಿಚ್ಚ ಬಾಸ್. ಅಲ್ಲೋಟು ಸ್ನ್ಯಾಕ್ಸು ಬಂದೈತೆ. ಮ್ಯಾಕ್ಸು ಸೂಪರ್ ಆಗಿದೆ ಮೂವಿ. ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ಸಿನಿಮಾನ ಬರಬೇಕು. ನಮ್ಮ ಕರ್ನಾಟಕದಂತೆ ಬಂದು ಈ ಸಿನಿಮಾನ ನೋಡಬೇಕು. ಒಂದೊಂದು ಸೀನ್ ಅಂತೂ ಒಬ್ಬ ಸಕ್ಕತ್ತಾಗಿದೆ. ಬನ್ನಿ, ಯಾವ್ಯಾವ ಸಿನಿಮಾನ ಬೆಳೆಸ್ತೀರಾ, ತಮಿಳು, ಮರಾಠಿ, ತೆಲುಗು. ನಮ್ಮ ಕರ್ನಾಟಕದ ಕಿಚ್ಚ ಸುದೀಪ್ ಸರ್ನ ಬೆಳೆಸೋಣ. ಇದೇ ಥರ ಇನ್ನೂ ಮುಂದೆ ಸಿನಿಮಾ ಇನ್ನೂ ನುಗ್ತಾ ಇರಲಿ ಅಂತ ದೇವರಲ್ಲಿ ಬೆಳ್ಕೊತೀನಿ. ಜೈ ಕಿಚ್ಚ ಬಾಸ್, ಜೈ ಅಪ್ಪು ಬಾಸ್. ಪೊಲೀಸ್ ಪಾತ್ರ ಖರಾಬಾಗಿದೆ. ಫಿಲಿಮ್ ಅಲ್ಲಿ ಸುದೀಪ್ ಅವರು ಮಸ್ತ್ ಆಕ್ಷನ್ ಮಾಡಿದ್ದಾರೆ. ಒಂದು ಹೆಣ್ಮಗುಗೆ ಅತ್ಯಾಚಾರ ಆದ್ರೆ ಅವ್ರಿಗೆ ಪಾಠ ಕಲಿಸುವಂತ ಸ್ಟೋರಿ ಇದಾಗಿದೆ. ಫಿಲಿಮ್ ಮಾತ್ರ ಖರಾಬ್ ಆಗಿದೆ. ನೈಟ್ ಶುರು ಆಗುತ್ತೆ, ಮಾರ್ನಿಂಗ್ ಸಿನಿಮಾ ಮುಗಿಯುತ್ತೆ, ಆ ರೀತಿನಲ್ಲಿ ತೆಗೆದಿದ್ದಾರೆ. ಫಿಲಿಮ್ ಅಲ್ಲಿ BGM ಮಾತ್ರ ಮಸ್ತ್ ಆಗಿದೆ. ಫೈಟ್ಸ್ ಖರಾಬ್ ಕೊಡ್ತಾರೆ. ಸಿಗರೇಟ್ ಕೂಡ ಸ್ಟೈಲ್ ಅಂತೂ ಸೂಪರ್ ಆಗಿದೆ. ಮ್ಯಾಕ್ಸ್ ಹತ್ರ ಮಾತಾಡ್ಬೇಕಿದ್ರೆ ಮ್ಯಾಕ್ಸಿಮಮ್ ಸೈಲೆನ್ಸ್ ಅನ್ನೋ ಡೈಲಾಗ್ ಮಾತ್ರ ಖರಾಬ್ ಆಗಿದೆ. ಸೊ ಅಣ್ಣನ ಮೇಲೆ ನಾನು ಡೈಲಾಗ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಣ್ಣ ಆಲ್ರೆಡಿ ಕಟ್ಟೋ ಮುಂದೆ ನಿಂತು ನಾಟೋ. ಅಣ್ಣ ಆಲ್ರೆಡಿ ಕಟ್ಟೋ ಮುಂದೆ ನಿಂತು ನಾಟೋ. ಒಳ್ಳೆ ತನಕ ಸೈಲೆಂಟು, ಕೆಟ್ಟ ತನಕ ವೈಲೆಂಟು. ಒಟ್ನಲ್ಲಿ ಅಣ್ಣ ಒಂಥರ ಡಿಫ್ರೆಂಟು. ಅಭಿಮಾನಿಗಳ ಮೇಲೆ ಅಭಿಮಾನ ಇಲ್ಲಿಂದಲ್ಲ ಬಾಸ್, ಇಲ್ಲಿಂದ ಬರಬೇಕು. ಅದು ಬಾಸ್ಗೆ ಬಹುತ್ತಿದೆ. ಅಣ್ಣ ಭಾಷೆ ಟೈಪ್ ಬೆಳೆದಕ್ಕೆ ಆಕ್ಷನ್ ಜೊತೆ ಪ್ಯಾಷನ್ ಜೊತೆ ಕ್ಯಾಪ್ಷನ್ ಹಿಡ್ಕೊಂಡ್ ಬಂದಿರ್ಲಿ ಕಣಮ್ಮ. ಹಿಂದೆ ಒಂದು ಮುಂದೆ ಒಂದು ಹೇಳಿ ಬಣ್ಣದ ಥರ ಬದಲಾಗೋದಕ್ಕೆ ಇವಾಗ ಹೋಳಿ ಅಲ್ಲ, ಇಷ್ಟ ಗೂಳಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.